ನೋಡ್ರಿ, ನಾ ಹೇಳ್ತೀನಿ, ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಜಾತಿ ಆಧಾರ ಮ್ಯಾಗ ಮಾಡೋದಿಲ್ಲ. ಪ್ರಾಮಾಣಿಕರು, ಜನಪರವಾಗಿ ಕೆಲಸ ಮಾಡುವಂಥವ್ರು, ರಾಜ್ಯದ ಜನರ ಹಣವನ್ನು ಸುರಕ್ಷಿತವಾಗಿ ಆ ಜನಾಂಗಗಳಿಗೆ ಒಯ್ದು ಕೊಡೋ ಯಾವುದೇ ಜಾತಿಯವ್ರಲ್ಲ, ನಾವು ಸಣ್ಣ ಜಾತಿಯವನೇ ಇರಲಿ. ಇವತ್ತು ನಮ್ಮ ಜಾತಿ ಮುಖ್ಯ ಅಲ್ಲ. ವೀರ ಲಿಂಗಾಯತರ ಆಗ್ಬೇಕತ್ತ ಒಬ್ರು ಅತ್ತಾರ, ಒಬ್ಬರು ವಾಲ್ಮೀಕಿ ಸ್ವಾಮಿಗಳು ವಾಲ್ಮೀಕಿ ಆಗ್ಬೇಕತ್ತಾರ, ಒಕ್ಕಲಿಗೆ ಸ್ವಾಮಿಗಳು ಒಕ್ಕಲಿಗೆ ಆಗ್ಬೇಕತ್ತಾರ, ಅಲ್ಲಿಂದ ಯಾರು ಅವ್ರು ಆರ್ಯ ಇಡಿಗೆ ಸ್ವಾಮಿಗಳು ಆರ್ಯ ಇಡಿಗೆ ಆಗತ್ತಾರ. ಇದೇನೋ ಇದನ್ನು ವ್ಯಾಪಾರ ಏನ್ರದು? ಇಡೀ ಎಲ್ಲ ಜನಾಂಗದವ್ರು ಓಟ್ ಹಾಕಿದಾಗ ಒಬ್ಬ ಎಮ್ ಎಲ್ ಎ, ಈಗ ನಾ ಎಮ್ ಎಲ್ ಎ ಆಗೀನಿ ಅಂದ್ರೆ ಬಿಜಾಪುರದಾಗಿನಿ ಎಲ್ಲ ಹಿಂದೂಗಳು ಓಟ್ ಹಾಕ್ಯಾರದು, ನಾನು ಎಮ್ ಎಲ್ ಎ ಆಗೀನಿ, ಬರೀ ಲಿಂಗಾಯತರ ಹಾಕ್ಯಾರ. ನಾನು ಹಂಗಿರೋದಿಲ್ಲ. ಇವ್ರ ಬಾಯಾಗ ಬರಬಾರ್ದು. ಮಠಾಧೀಶರು ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ, ನಿಮ್ಮ ಕೆಲಸ ನೀವು ಮಾಡಿರಿ, ನಮ್ಮ ಕೆಲಸ ನಮ್ಮ ಪಾರ್ಟಿಯವ್ರು ಮಾಡೋರು ಅದಾರ. ಏನಿಲ್ಲ ನೋಡಿರಿ, ಒಕ್ಕಲಿಗೆ ಲಿಂಗಾಯತರು ಇದು ಬರ್ತೈತೆ ಅಲ್ಲಿ ನೋಡಿರಿ. ಎಷ್ಟೋ ಸ್ವಾಮಿಗಳು ಮಾನ್ಯ ಅಡ್ಯಾಡಲಿಲ್ಲ. ಬಾಗಲಕೋಟ್ನಾಗ 15 ಸ್ವಾಮಿಗಳು ಅಡ್ಯಾಡಿದ್ರು. ಯಾರು? ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಿದ್ದರಾಮಯ್ಯ ಜೋಡ ಮೀಟಿಂಗ್ ಮಾಡಿದ್ರು. ನಮ್ಮ ಜಾತಿ ಇದನ್ನು ಕಾಂಗ್ರೆಸ್ನ ಧೀಮಂತ ನಾಯಕಿ ಗಜಕೇಸರಿ ಅವರಿಗೆ ಹಾಕ್ಸೇ ಬಿಡ್ತೀವಿ ಅಂತ ಎಲ್ಲರೂ ತಥಾಸ್ತುತಿ ಹಿಂಗೆ ಮಾಡಿದ್ರು. ಜನ ಏನು ಕೇಳಿದ್ರೇನೋ ಅವ್ರ ಮಂದಿ 15 ಮಂದಿ ಕೇಳಿ ಓಟ್ ಹಾಕ್ಯಾರೇನ್ರಿ. ಬಾಗಲಕೋಟ್ನಾಗ ಬಿಜಾಪುರನಾಗ ಯಾರು ಕೇಳಿದ್ರೆ ಹಾಕೇ ಬೇಡ್ರಿ ಅಂತ ಹೇಳಿದರು. ಯಾರಿಗೆ? ಗದ್ದಿಗೋಟ್ರಿಗೆ ಜನ ಹಾಕಿದ್ರು, ಎಲ್ಲ ಜಾತಿಯವ್ರು ಹಾಕಿದ್ರು. ಅದಕ್ಕೆ ಇವ್ರು ಯಾರು ಮಾತು ಕೇಳೋದಿಲ್ಲ. ಧರ್ಮದ ಕಾರ್ಯ ಮಾಡಿರಿ, ಗೋ ರಕ್ಷಣೆ ಮಾಡಿರಿ, ಬಡವರಿಗೆ ಒಳ್ಳೆಯ ಶಿಕ್ಷಣ, ಅನ್ನ ಕೊಟ್ಟು ಅನ್ನದಾಸೋಹ ಮಾಡಿ ಒಳ್ಳೆ. ಈಗ ನಮ್ಮ ತುಮಕೂರು ಸಿದ್ಧಗಂಗಾ ಮಠ ಸ್ವಾಮಿಗಳು ಮಾಡಕತ್ತಾರ. ಕೊಪ್ಪಳದ ಸ್ವಾಮಿಗಳು 5,000 ಮಕ್ಕಳಿಗೆ ಇವತ್ತು ಉಚಿತ ಶಿಕ್ಷಣ, ಉಚಿತ ಪ್ರಸಾದ. ಇಂಥದ್ದು ಮಾಡಿರಿ. ಬಿಟ್ಟು ರಾಜಕಾರಣಿಗಳು ಹೆಂಗೆ ಬೆನ್ನು ಹತ್ತಿದ್ರು, ಇವೇ ರಾಜಕಾರಣಿಗಳು ಬದ್ಮಾಸ್ ಅದಾರ, ಅವ್ರಕ್ಕಿಂತ ಬದ್ಮಾಸ್ ನೀವು ಆಗ್ತಾರೆ. ಪಕ್ಷದಲ್ಲಿ ಭಾಳಷ್ಟು ಬದಲಾವಣೆ